ಬರ ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತಿಯಲ್ಲೋ ನಂಗೆ ಆಗಲ್ಲಪ್ಪ. ಕಂಡ್ರೆ ಕೆಲಸ ಕಾಣಲ್ಲ ಹೆಂಗೈತೆ ಅನ್ನೋದು. ಸುಮ್ಮನೆ ಹೆಂಗ್ ಬೇಕಾದ್ರೆ ಹಂಗೆ ಗ್ರೀಸ್ ಹೊಡೆಯೋದು, ಏನು ಹೇಳಲ್ಲ. ಅವ್ರ ಕೈಯಿಂದ ಹಾಕೋ ಥರ ಇದು ಮಾಡಿಬಿಡ್ತಾರೆ. ಒಂದು ಮಾತು ಹೇಳಿದ್ರೆ ನಾವು ಅಲ್ಲಿ ನಿಲ್ಲಿಸಿ ಬಂದು ಮಾತಾಡ್ಸ್ಕೊಂಡು ಸ್ನೇಹಿತರೆ, ನಮ್ಮ ಗಾಡಿ ಖಾಲಿ ಎಲ್ಲ ಆಯಿತು. ಟೈಮು 2 ಗಂಟೆ ಖಾಲಿ, ಇಲ್ಲೇ ಖಾಲಿಯಾಗಿ ಇಲ್ಲೇ ಲೋಡ್ ಆಗ್ತೈತಿ. ಇವತ್ತು ಈ ಥರ ಲೋಡ್ ಆಗಬೇಕು. ಇಲ್ಲೇ ಖಾಲಿಯಾಗಿ ಇವತ್ತು ಇಲ್ಲೇ ಲೋಡ್ ಆಗುತ್ತೆ. ಈ ಥರ ಲೋಡ್ ಆದರೆ ಒಂಥರ ಖುಷಿ. ಅಲ್ಲೇ ಖಾಲಿ ಮಾಡಿ ಅಲ್ಲೇ ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇ ಲೋಡ್ ಆಗ್ತೈತೆ. ಲೋಡ್ ಏನಪ್ಪ ಅಂದರೆ ಅಲ್ಲಿದೆ ನೋಡಿ, ಲಾಟು ಮಣ್ಣು ನೋಡಿದ್ರ. ಈ ಮಣ್ಣು ಅಂದರೆ ಅದು ಕಬ್ಬಣದ ಮಣ್ಣು. ಅದನ್ನು ಲೋಡ್ ಮಾಡ್ಕೊಂಡು ಹೊಸಳ್ಳಿಗೆ ಅದು ಖಾಲಿ ಆಗೋದು. JCBಗೋಸ್ಕರ ವೆಯ್ಟಿಂಗು. ಹೆಂಗೋ ಬೇಗನೆ ಗಾಡಿ ಅಂದರೆ ಬೇಗನೆ ಖಾಲಿ ಆಗಲಿಲ್ಲ. ಶಾಂಪಲೆಲ್ಲ ಹೋಗಿ ರಿಪೋರ್ಟ್ ಬರೋಷ್ಟೊತ್ತಿಗೆ 1 ಗಂಟೆ ಬಿಡಿಸ್ಕೊಂಡ್ರು. ಖಾಲಿನ ಆಯಿತು. ಊಟನೂ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಲೋಡು ಆಗ್ತೈತೆ. JCBಗೋಸ್ಕರ ವೆಯ್ಟಿಂಗ್. ಟೈಮ್ ಇವಾಗ 2:30. ಈ ಥರ ಲೋಡ್ ಆಗ್ಬಿಟ್ರೆ ಒಂಥರ ಖುಷಿ. ಅಲ್ಲೇ ಖಾಲಿ ಆಗಬೇಕು, ಅಲ್ಲೇ ಲೋಡ್ ಆಗಬೇಕು. ಅವತ್ತಿಂದ ಅವತ್ತು ಲೋಡ್ ಆಗ್ಬಿಟ್ರೆ ಈಗ ನೋಡಿ, ನಾಳೆ ಹೊಸಳ್ಳಿ ಇನ್ನೇನು ಆರಾಮಾಗಿ 220 ಕಿಲೋಮೀಟ್ರ್ ಆ ಕಡೆಯಿಂದ ಬಂದಿದ್ದೀವಿ. ಅಂದರೆ 225 ಕಿಲೋಮೀಟ್ರ್ ಅಂದರೆ ನಮ್ಮ ಕೊಪ್ಪಳ ಬಂಕಿಂದ. ಈಗ ಹತ್ತಾಗ ಒಂದು 20 ಕಿಲೋಮೀಟ್ರು, 240 ಕಿಲೋಮೀಟ್ರು ಆರಾಮಾಗಿ ಹೊಡೆದ್ಬಿಡ್ಬೋದು. ಬೆಳಗ್ಗೆನೇ ಹೊಡೆದು ನಾಳೆನೇ ಯಾವ್ದಾರ ಬೇಗನೆ ಖಾಲಿ ಮಾಡಿಕೊಟ್ರೆ ನಾಳೆನೇ ಲೋಡ್ ಮಾಡಿಬಿಡ್ಬೋದು. ನೋಡೋಣ, ಅದು ನಾಳೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವತ್ತಂತೂ ಲೋಡ್ ಆಗ್ತೈತಲ್ಲ, ಅದೇ ಒಂದು ಖುಷಿ. ಲೋಡ್ ಆದಮೇಲೆ ಸಿಗೋಣ ಬರ್ರಿ. ಬಂದ್ಲು ಐಶ್ವರ್ಯ ಬಂದ್ಲು. ನಮ್ಮ ಗಾಡಿ ಲೋಡ್ ಮಾಡೋಕ್ಕೆ JCB ಬರ್ತೈತೆ ನೋಡಿ. ಇದೇ JCBಯಲ್ಲಿ ನಮ್ಮ ಗಾಡಿ ಲೋಡ್ ಮಾಡೋದು. ಈ JCBಯಲ್ಲಿ ನಮ್ಮ ಗಾಡಿ ಲೋಡ್ ಮಾಡೋದು. ಈಗ ಅವ್ರು ಒಳಗೆ ಹೋದ್ಕೂಳೆ ನಮ್ಮ ಗಾಡಿ ರಿವರ್ಸ್ ಬಿಡಬೇಕು. ಬರೋದು ನೋಡಿ ಆರಾಮಾಗಿ ಹೆಂಗೆ ಬರ್ತಾಯಿದ್ದಾನೆ. ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತಿಯಲ್ಲೋ ನಂಗೆ ಆಗಲ್ಲಪ್ಪ. JCB ಬಂತು, ಗಾಡಿ ಬಿಡೋಣ ಇವಾಗ ನಾವು. ಮೊಬೈಲ್ ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಿರೋದು ನೋಡಿ ಹೆಂಗೆ ಹೋಗ್ತಾವನೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ 2 ದಿನ ರೆಸ್ಟ್ ಇಲ್ಲ. ನಿನ್ನೆ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಬಂದು ಖಾಲಿಯಾಗಿ ನಿಂತೈತೆ ನೋಡಿ. ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು ಮಕ ನೋಡಿ ಪೂರ್ತಿ ಕಪ್ಪಾಗ್ಬಿಟ್ಟಿದ್ವಿ. ಟಾರ್ಪಲ್ ಬಿಚ್ಚಷ್ಟೊತ್ತಿಗೆ ಆ ಥರ ಆಗಿದ್ವಿ. ಈ ಗಾಡಿ ಖಾಲಿ ಆದಮೇಲೆ ರಿವರ್ಸ್ ಬಿಟ್ಟು ನಮ್ಮ ಗಾಡಿ ಕ್ಲೀನ್ ಮಾಡಬೇಕಷ್ಟೆ ನೋಡಿ. ಇದೇ ತುಮಕ ಬಂದಿರೋದು ನಾವು. ಹೆಂಗೈತೆ ನೋಡಿ ನಮ್ಮ ಗಾಡೀಲಿ. ನೋಡಿದ್ರ ಅಲ್ಲಿಂದ ಪೂರ್ತಿ ಖಾಲಿ ಆಗ್ಬಿಡೈತೆ. ಇಲ್ಲಿವರೆಗೂ ಖಾಲಿ ಎಳ್ಕೊಬಂದು ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಇದನ್ನು ಕೆಳಗೆ ತಳ್ಬೇಕು. ಆ ಗಾಡಿ ಸ್ವಲ್ಪ ಲೋಡಿಂಗ್ ಅರ್ಜೆಂಟ್ ಐತೆ ಅಂತೇಳಿ ಆ ಗಾಡಿ ಬಿಟ್ಟು ಲೋಡ್ ಮಾಡ್ತಾವ್ರೆ. ನೆಕ್ಸ್ಟ್ ಇವಾಗ ಈ ಗಾಡಿ ತೆಗೆದ್ರೆ ನಮ್ಮ ಗಾಡಿ ಇದು ಮಾಡಬೇಕು. ಅಲ್ಲಿ ನೋಡಿ ಅವ್ರು ಹೆಂಗಸರು ಎಲ್ಲ ಅದ್ರಾಗಿ ಕಬ್ಬಣದ ಪೀಸ್ಗಳು ಬರ್ತವೆ, ಸಣ್ಣ ಪುಟ್ಟ ಕಬ್ಬಣದ ಪೀಸ್ಗಳೆಲ್ಲ. ಅದಕ್ಕೆ ಯಾವ ಥರ ಇದು ಮಾಡ್ತಾವ್ರಂದರೆ ಕಿತ್ತಾಡ್ತಾರೆ. ನಮ್ಮ ಗಾಡಿ ಖಾಲಿ ಮಾಡೋಕೈತೆ ನೋಡಿ. JCB ಅವರು ಹಿಂದೆ ಮುಂದೆ ಹೋದ್ರೂ ಬಿಡ್ತಾ ಇಲ್ಲ. ಯಪ್ಪ ಬಾಬಾ. ಅಂದರೆ ಇದು ಕಬ್ಬಣದ ಇದಲ್ವ, ಫ್ಯಾಕ್ಟ್ರಿಗಳಲ್ಲಿ ತೆಗೆದು ಹಾಕಿರ್ತಾರೆ. ಸಣ್ಣ ಪುಟ್ಟ ಕಬ್ಬಣದ ಪೀಸ್ಗಳೆಲ್ಲ ಬರ್ತಿರ್ತವೆ. ಅವನ್ನೆಲ್ಲ ಎತ್ಕೊಳ್ಳೋಕ್ಕೆ ಅಂತೇಳಿ ಓಡಾಡ್ತಾರೆ ಜನ. ನೋಡಿ ಹೆಂಗೆ ಗುದ್ದಾಡ್ತಾವ್ರಂತ ನೋಡಿ. ಎಷ್ಟು ಜನ ಅವರೇ ಬೆಳಗ್ಗೆನೇ ಬಂದು ಎಲ್ಲ ತೆಗಿತಾವ್ರೆ. ಅಲ್ಲಿ ಲಾಟೆಲ್ಲ ಹೊಡೆದವ್ರು ನೋಡಿ.
ಈ ಗಾಡಿ ಲೋಡ್ ಆಗ್ತೈತೆ. ನಮಗೆ ಲೋಡ್ ಮಾಡು ಅಂದರು, ನಾವು ಬೇಡ ಅಂದ್ವಿ ಲೋಡ್ ಇಲ್ಲಿಂದ. ಅದೊಂದು ಗಾಡಿ ಇದೊಂದು ಗಾಡಿ ಲೋಡ್ ಆಗುತ್ತೆ ಇಲ್ಲಿಂದ ಲೋಕಲ್ SLR ಫ್ಯಾಕ್ಟ್ರಿಗೆ. ಅಲ್ಲಿ ಹೋದರೆ ಬೇಗ ಖಾಲಿ ಆಗೋಲ್ಲ, ಏನಿಲ್ಲ, ಸುಮ್ಮನೆ ಅದು ಇದು ಮಾಡ್ಕೊಳ್ಳೋದು ಯಾಕೆ ಬೇಕಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಇಲ್ಲಿಂದ ಇದು ಕ್ಲೀನ್ ಮಾಡಿಸ್ಬಿಟ್ಟು ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿ ಲೋಡು ಇನ್ನೂ ಏನು ಹೇಳಲಿಲ್ಲ. ಲೋಡ್ ಎಲ್ಲಿಗೆ ಹೇಳ್ತಾರೆ ನೋಡ್ಕೊಂಡು ಲೋಡ್ ಅದನ್ನು ಲೋಡ್ ಮಾಡೋಕೆ, ಇಲ್ಲಾಂದರೆ ರೆಸ್ಟ್ ಮಾಡಬೇಕು. ನಾನು ಬರೋಕಾರೆ ಇಲ್ಲಿ ಹೊಸಪೇಟೆ ಬರ್ಬೇಕಾರೆ, ಹೊಸಳ್ಳಿ ಬರ್ಬೇಕಾರೆ ರಾತ್ರಿ 2:30 ಆಗಿತ್ತು. 2:30ಗೆ ಬಂದು ನಾನ್ ಸ್ಟಾಪಾಗಿ ಹೊಡ್ಕೊ ಬಂದೆ. ಗಾಡಿ ಮಾತ್ರ ರಾತ್ರಿ ಸರಿಯಾಗಿ ಇನ್ನೊಂದು ಗಾಡಿ ಇತ್ತಲ್ಲ ಜೊತೆಲಿ ಹೊಡ್ಕೊಂಡು ಬಂದ್ವಿ ಇಬ್ಬರು ಸೇರ್ಕೊಂಡಂದರೆ. ನಮಗೆ ಕೆರೂರು ಬರೋರ್ಗೂ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಕೆರೂರಿಂದ ಆ ಕಡೆ ಸೂಪರ್ ರೋಡ್ ಮಾತ್ರ. ಗಾಡಿ ಬಂತು ಅಂದರೆ ಸಿದ್ವಿ. ಖಾಲಿನೂ ಆಯಿತು. ಬೆಳಗ್ಗೆ 8 ಗಂಟೆಗೆಲ್ಲ ಗಾಡಿನೂ ಖಾಲಿ ಆಯಿತು. ಇವಾಗ ಈ ಗಾಡಿ ಒಂದು ಲೋಡ್ ಆಗ್ಬಿಟ್ರೆ ಗಾಡಿ ಬಿಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಕೆಲಸ ವ್ಯವಹಾರ ಮುಗೀತು. ಏನು ಹೇಳ್ತಾರೆ ಏನು ಎತ್ತ ಅನ್ನೋದನ್ನ ಆಮೇಲೆ ನೋಡೋಣ ಬರ್ರಿ. ಗಾಡಿ ಖಾಲಿ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಗ್ರೀಸ್ ಹೊಡಿತಾ ಇದ್ದೆ ಹೊಸಳ್ಳಿ ಟೋಲ್ ಹತ್ರ. ಗ್ರೀಸ್ ಹೊಡಿಬೇಕು. ಕಿಂಗ್ಪಿಂದು ಪ್ಯಾಕಿಂಗ್ ಎಲ್ಲ ಹೋಗ್ಬಿಟ್ಟವೆ. ಗ್ರೀಸು ಒಳಗೆ ಏರ್ತಾನೆ ಇಲ್ಲ, ಇಲ್ಲೇ ಕೆಳಗೆ ಆಚೆ ಬರ್ತಾನೆ ಇದೆ. ಈಗ ಅದು ಪ್ಯಾಕಿಂಗು ನೋಡಿ ತಗೊಬಂದಿದ್ದೀನಿ. ಇದೇ ಪ್ಯಾಕಿಂಗು. ಈ ಪ್ಯಾಕಿಂಗು ಹೋಗಿರೋದ್ರಿಂದ ಗ್ರೀಸ್ ಕೂಡ ಏರ್ತಾ ಇಲ್ಲ ಅದಕ್ಕೆ. ಇವರು ಗ್ರೀಸ್ ಹೊಡೆಯೋರು ಅವೆಲ್ಲ ಏನು ಹೇಳಲ್ಲ, ಏನಿಲ್ಲ, ಬೇಕಾಬಿಟ್ಟು ಬಂದ್ಬಿಡ್ತಾರೆ. ನೋಡಿ ಇದೇ ಪ್ಯಾಕಿಂಗ್. ಈ ಪ್ಯಾಕಿಂಗು ಇವಾಗ ಹಾಕ್ಬೇಕು ನಾವು. ಒಂದು 3-4ರಲ್ಲಿ ಹೋಗ್ಬಿಟ್ಟವೆ. ಮೊನ್ನೆ ಎಲ್ಲ ಗ್ರೀಸ್ ಹೊಡಿಬೇಕಾದ್ರೆ ನೋಡಿದೆ, ಅದಕ್ಕೆ ಇವತ್ತು ತಗೊಬಂದು ಮಡಗಿದ್ದೆ. ಇವತ್ತು ಎಲ್ಲ ಹಾಕೋಣ. ಈ ಗ್ರೀಸ್ ಹೊಡೆಯೋರು ಏನು ಹೇಳಲ್ಲ, ಅವ್ರ ಪಾಟಿಗೆ ಹೋಗ್ಬಿಡ್ತಾರೆ. ನೋಡಿ ಇದು ಗ್ರೀಸೇ ಇಲ್ಲ, ನೋಡಿದ್ರೆ ಒಂದು ಡ್ರಾಪ್ ಗ್ರೀಸ್ ಇಲ್ಲ ಅದ್ರಾಗೆ. ಕಿಂಗ್ ಪಿನ್ ಹೋಗ್ಬಿಡ್ತವೆ ಗ್ರೀಸ್ ಇಲ್ಲ ಅಂದರೆ. ಅದು ಹೊಡೆದಾಗ ಏನಾಗುತ್ತೆ, ಇಲ್ಲಿಂದ ಪ್ಯಾಕಿಂಗಿಂದ ಆಚೆ ಬಂದುಬಿಡ್ತೈತೆ. ಇಲ್ಲಿಂದ ನೋಡಿ ಆಚೆ ಬಂದು ಹಿಂಗೆ ಬಿದ್ದುಬಿಡೈತೆ. ಅದನ್ನು ಇವಾಗ ಪ್ಯಾಕಿಂಗ್ ಬಿಚ್ಚಿ ನಾವು ಹಾಕಬೇಕು. ಬರ್ರಿ ಪ್ಯಾಕಿಂಗ್ ಹಾಕೋಣ. ಈ ಥರ ಬಿಚ್ಚಿದ್ದೀನಿ. ಗ್ರೀಸ್ ಯಾವ ಥರ ಇದೆ ನೋಡಿ, ಪ್ಯಾಕಿಂಗ್ ಇದೆ ಹೋಗಿರೋದು ನೋಡಿದ್ರೆ. ಇಲ್ಲಿ ಹೋಗಿ ಗ್ರೀಸ್ ಹೊಡೆದಾಗ ಇಲ್ಲಿಂದ ಆಚೆ ಬಂದುಬಿಡ್ತೈತೆ. ಇಲ್ಲಿಂದ ಆಚೆ ಬರ್ತೈತೆ ಗ್ರೀಸು. ಒಳಗೆ ಹೋಗಿ ಸಿಗ್ತಿರಲಿಲ್ಲ ನೋಡಿ. ಇಲ್ಲಿ ಗ್ರೀಸ್ ಆಚೆ ಬರೋ ಜಾಗ ಇಲ್ಲಿಂದ ಆಚೆ ಬರ್ತವೆ. ಗ್ರೀಸ್ಗಳು ನೋಡಿ ಹೆಂಗಾಗ್ಬಿಟ್ಟವೆ. ಬಿಚ್ಚಿದಾಯಿತು. ಇವಾಗ ಕ್ಲೀನಾಗಿ ಪ್ಯಾಕಿಂಗ್ ಆಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಕಿಂಗ್ ಹಾಕೋಣ. ಇಲ್ಲಿ ನೋಡಿ ಯಾವ ಥರ ಆಗ್ಬಿಟ್ಟಿವೆ ನೋಡಿದ್ರ. ಇವೆಲ್ಲ ಬಿಚ್ಚಿ ನಾವೇ ಹಾಕೊಳ್ಳೋದು 3 ಬಾಲ್ಟು. ಇವೆಲ್ಲ ಕೆಲಸಗಳು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ನಾವೇ ಕಲ್ತ್ಕೊಂಡು ನಾವೇ ಮಾಡಿಕೋಬೇಕು. ಇವೆಲ್ಲ ನಾವೇ ಮಾಡ್ಕೋಬೋದು. ಇವೆಲ್ಲ ಮೆಕ್ಯಾನಿಕ್ ಹತ್ರ ಹೋದರೆ ಪ್ಯಾಕಿಂಗ್ 10 ರೂಪಾಯಿ ಪ್ಯಾಕಿಂಗ್ಗೆ 200 ರೂಪಾಯಿ ಕೇಳ್ತಾನೆ. ನಮ್ಮ 4-5 ಕಿಂಗ್ ಪಿನ್ ಹೋಗ್ಬಿಡವೆ ಈ ಥರದ್ದು ಕಿಂಗ್ ಪಿನ್ ಪ್ಯಾಕಿಂಗ್ಗಳು. ಬರೀ ಇದನ್ನು ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಕೋಣ ಫಸ್ಟ್. ನೋಡಿ ಸ್ನೇಹಿತರೆ, ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಈ ಪ್ಯಾಕಿಂಗು ಇಲ್ಲಿ ಇಕ್ಬಿಡೋದಷ್ಟೇ. ಕ್ಲೀನಾಗಿ ಇಕ್ಬಿಟ್ಟು ಕ್ಲೀನಾಗಿ ಟೈಟ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಸರಿ ಬರಲ್ಲ. ಬರ್ರಿ ಇವಾಗ ಹಾಕಿ ಟೈಟ್ ಮಾಡೋಣ. ಇಲ್ಲಿ ಮಲಿಕಬೇಕು ನಾವು ಕೆಳಗಡೆ ನೆಲದ ಮೇಲೆ ಮಲಿಕೊಳ್ಳೋದು. ಮಲಿಕೊಂಡ್ರೆ ಕೆಲಸ ಕಾಣಲ್ಲ ಹೆಂಗೈತೆ ಅನ್ನೋದು.
ಕೆಲಸ ಕಂಪ್ಲೀಟು. ಇವಾಗ ಗ್ರೀಸ್ ಹೊಡೆಯೋಣ. ಗ್ರೀಸ್ ಹೊಡೆದು ಚೆಕ್ ಮಾಡೋಣ ಗ್ರೀಸ್ ಎಲ್ಲರೂ ಲೀಕ್ ಆಗ್ತೈತೆ ಏನಂತ ಅಂತ. ಗ್ರೀಸ್ ಎಲ್ಲ ಹೊಡೆದಿದೆ ನೋಡಿ, ಎಲ್ಲೂ ಲೀಕೇಜ್ ಇಲ್ಲ. ಈಗ ಮೇಲ್ಗಡೆಯಿಂದ ಬಂದಿದೆ ಗ್ರೀಸು ನೋಡಿ, ಅಲ್ಲಿಂದ ಕಾಣ್ತಿರ್ಬೋದು. ಮೇಲ್ಗಡೆಯಿಂದ ಗ್ರೀಸು ಇಲ್ಲಿಂದ ಬರಬೇಕು, ಈ ಜಾಗದಲ್ಲಿ ಗ್ರೀಸ್ ಬರಬೇಕು. ಆ ಕಡೆಯಿಂದ ಬಂದೈತೆ, ಇಲ್ಲೆಲ್ಲಿಂದನೂ ಲೀಕಿಂಗ್ ಇಲ್ಲ ಅಷ್ಟೇ. ಒಂದು ಕಡೆಯಿಂದ ಕೆಲಸ ಕಂಪ್ಲೀಟ್ ನೋಡಿ, ಅಲ್ಲಿ ಕಾಣ್ತಿರ್ಬೋದು ಗ್ರೀಸ್ ಒಳಗಡೆಯಿಂದ ಬಂದಿದೆ ನೋಡ್ದ, ಅಲ್ಲಿಂದ ಬಂದರೆ ಗ್ರೀಸು ಓಕೆ. ಇವಾಗ ಆ ಕಡೆ ಹೋಗೋಣ. ಆ ಕಡೆ ಒಂದು ಪಿನ್ನು ಅದೇ ಥರ, ಅದು ಒಂದು ಆಗೈತೆ ಅದೇ ಥರ. ಲಿಫ್ಟ್ ಆಕ್ಸಲಲ್ಲಿ ಒಂದು ಆಗೈತೆ, ಫ್ರಂಟಲ್ಲಿ ಒಂದು, ಒಟ್ಟು 4 ಏನೋ ಆ ಥರ ಆಗೈತೆ. 4 ಚೇಂಜ್ ಮಾಡೋಣ. ಲೋಡ್ ಅಂತೂ ಇಲ್ಲ, ಫ್ರೀ ಆಗಿದ್ದೀವಿ. ಎಲ್ಲ ಚೇಂಜ್ ಮಾಡಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋಣ ಬರ್ರಿ. ಅದೇ ಥರ ಹೋಗಿದೆ ನೋಡಿ, ಇಲ್ಲಿಂದ ಲೀಕ್ ಆಗ್ತೈತೆ. ಇಲ್ಲಿಂದ ಯಾವತ್ತೂ ಲೀಕ್ ಆಗಬಾರ್ದು, ಇಲ್ಲಿಂದ ಬರಬೇಕು ಗ್ರೀಸು ನೋಡಿ, ಇಲ್ಲಿಂದ ಬರ್ತೈತೆ. ಇವಾಗ ಇದನ್ನು ಬಿಚ್ಚಿ ಫುಲ್ಲು ಕ್ಲೀನ್ ಮಾಡಿ ಹಾಕಬೇಕು ಬರ್ರಿ. ಇದನ್ನು ಒಂದು ಬಿಚ್ಚಿ ಕ್ಲೀನ್ ಮಾಡಿ ಹಾಕೋಣ. ನೋಡಿ ಸ್ನೇಹಿತರೆ, ಗ್ರೀಸ್ ಹೊಡಿಸ್ಬೇಕಾದ್ರೆ ನಾವು ಏನಕ್ಕೆ ಜೊತೆಯಲ್ಲಿ ಇರ್ಬೇಕು ಅನ್ನೋದು ನೋಡಿ. ಇದು ಹೋಗಿ ತುಂಬ ದಿನ ಆಗ್ಬಿಡೈತೆ ನೋಡಿ, ಇಲ್ಲಿ ಈ ಥರ ಹೋಗಿ ಒಳಗಡೆ ಗ್ರೀಸೇ ಇಲ್ಲ ನೋಡಿ. ಕ್ಲೀನ್ ಮಾಡಿದ್ದೀನಿ ಈಗ. ಸ್ವಲ್ಪ ನೋಡಲ್ಲ, ಅಲ್ಲಿ ಏಟು ಬಿದ್ದಾವೆ ನೋಡಿದ್ರೆ. ಈ ಕಿಂಗ್ ಪಿನ್ ಏನಾರು ಹೋಗ್ಬಿಟ್ರೆ ಹೆಚ್ಚು ಕಮ್ಮಿ ನಿಮಗೆ 20,000 ಖರ್ಚು ಬರ್ತೈತೆ. ಆ ಬಿಚ್ಚಿ ಓಲೆಲ್ಲ ಇದು ಮಾಡಿ ಎಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡಬೇಕು ನೋಡಿ. ಮೆಕ್ಯಾನಿಕ್ ಇದು ಗ್ರೀಸ್ ಹೊಡೆಯೋರು ಯಾವ ಥರ ಕೆಲಸ ಮಾಡ್ತಾರಂತೇಳಿ ಅದಕ್ಕೆ ಹೇಳೋದು. ಗ್ರೀಸ್ ಹೊಡಿಸ್ಬೇಕಾದ್ರೆ ನಾವು ಮುಂದೆ ನಿಂತ್ಕೊಂಡು ಎಲ್ಲ ಕ್ಲೀನಾಗಿ ಗ್ರೀಸ್ ಹೊಡಿಸ್ಬೇಕು ಅನ್ನೋದು ಇದಕ್ಕೆ. ಇಲ್ಲಾಂದರೆ ನೋಡಿ ಈ ಥರ ಆಗ್ಬಿಡ್ತೇವೆ. ಇವಾಗ ನೋಡ್ಕೊಂಡಿದ್ದಕ್ಕಾಯ್ತು, ಇವಾಗ ಹಾಕ್ತಾ ಇರೋದಕ್ಕಾಯ್ತು. ಇಲ್ಲ ಅಂದರೆ ಮುಂದೆ ಇನ್ನೂ ಇದಾಗೋದೇನಪ್ಪ ನೋಡಿ, ಯಾವ ಥರ ಆಗೋದು. ಲೈಟ್ ಆಗ್ತೀನಿ ಅಂತ ಏನು ಕಾಣಲ್ಲ ಬರ್ರಿ. ಇದೊಂದು ಏನೋ ಇವಾಗಲೇ ಹಾಕೊಂಡಿದ್ದಕ್ಕೆ ಒಳ್ಳೇದಾಯಿತು. ಫಿಟ್ ಮಾಡಿಬಿಡೋಣ, ಇದೊಂದು ಹಾಕ್ಬಿಟ್ಟು ಕ್ಲೀನ್ ಮಾಡಿ. ಗ್ರೀಸ್ ಎಲ್ಲ ನೋಡಿ. ಹೌದು ಸ್ನೇಹಿತರೆ, ಮಾರ್ಕು ಇದು ಪ್ಯಾಕಿಂಗ್ ಮಾರ್ಕು ಇಲ್ಲಿ ನೋಡಿ, ಕಾಣ್ತಿದ್ಯಾ? ಇಲ್ಲಿ ನೋಡಿ, ನೋಡಿದ್ರ? ಇಲ್ಲಿಂದ ಆಚೆ ಬರ್ತದೆ ಗ್ರೀಸು, ಒಳಗಡೆ ಹೋಗ್ತಾನೆ ಇಲ್ಲ. ಇಲ್ಲಿಂದ ಗ್ರೀಸ್ ಬಂದು ಇಲ್ಲಿಂದ ಹಿಂಗೆ ಆಚೆ ಬಂದ್ಬಿಡೈತೆ. ಈ ಥರ ಐತೆ, ಈ ಥರ ಕೆಲಸ ಮಾಡ್ತಾರೆ. ಮಾರ್ಕ್ ನೋಡಿ ಹಂಗೆ ಬಿದ್ದುಬಿಡವೆ ಇಲ್ಲಿವರೆಗೂ ನೋಡಿ. ಇವಾಗ ಮಾರ್ಕ್ ಹಂಗೆ ಇದಾಗ್ಬಿಡ ನೋಡಿ. ಪ್ಯಾಕಿಂಗ್ಗಳು ಸರಿ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಹೆಂಗೆ ಬೇಕಾದ್ರೆ ಹಂಗೆ ಗ್ರೀಸ್ ಹೊಡೆಯೋದು, ಏನು ಹೇಳಲ್ಲ. ಅವ್ರು ಕೈಯಿಂದ ಹಾಕೋ ಥರ ಇದು ಮಾಡಿಬಿಡ್ತಾರೆ. ಒಂದು ಮಾತು ಹೇಳಿದ್ರೆ ನಾವು ಇದೆಲ್ಲ ಹಾಕ್ಸ್ಕೊಂಡ್ಬಿಡ್ತೀವಪ್ಪ. ಕೈಯಿಂದ ಹಾಕೋ ಥರ ಇದು ಮಾಡಿಬಿಡ್ತಾರೆ. ಈ ಥರ ಏನು ಕೆಲಸ ಆಗೈತೆ ಅಂದರೆ, ಇವ್ರು ಮಾಡೋ ಕೆಲಸ ಕಿಂಗ್ ಪಿನ್ನೇ ಹೋಗ್ಬಿಡೈತದು. ಗ್ರೀಸ್ ಏರ್ತಾ ಇಲ್ಲ. ಪ್ರೆಸರ್ ಮಾಡಿ ಗ್ರೀಸ್ ಹೊಡೆದಿದ್ದಕ್ಕೆ ಹೊಸದು ಹಾಕಿದ್ದು ಪ್ಯಾಕಿಂಗ್ ಕಿತ್ಕೊ ಬಂದ್ಬಿಡ್ತು ನೋಡಿ. ಗ್ರೀಸ್ ಎಲ್ಲ ಕಿತ್ಕೊಂಡು ಬಂದು ಹೊಸ ಪ್ಯಾಕಿಂಗು ಕಿತ್ಕೊ ಬಂದ್ಬಿಡ್ತು. ಅಂದರೆ ಈ ಜಾಗಕ್ಕೆ ಗ್ರೀಸ್ ಏರ್ತೈತೆ, ಇಲ್ಲಿಂದ ಇಲ್ಲಿ ಗ್ರೀಸ್ ಬರ್ತಾ ಇಲ್ಲ. ಇದು ಜಾಮ್ ಆಗ್ಬಿಡೈತೆ ಅಲ್ಲ, ಬುಷ್ ಎಲ್ಲ ಹೋಗಿ ಜಾಮ್ ಆಗ್ಬಿಡೈತೆ. ಕಿಂಗ್ ಪಿನ್ ಎಲ್ಲ ಜಾಮ್ ಆಗ್ಬಿಡವೆ. ಗ್ರೀಸ್ ಹೊಡೆದ್ರೆ ಪ್ರೆಸರ್ ಮೇಲೆ ಇಲ್ಲಿ ಬರಲಿ ಅಂತ 4-5 ಸಲ ಪ್ರೆಸರಾಗಿ ಹೊಡೆದ್ರೆ ಹೊಸ ಪ್ಯಾಕಿಂಗು ಕಿತ್ಕೊ ಬಂದ್ಬಿಡ್ತು ನೋಡಿ. ಹೊಡೆದ್ರ ಇಲ್ಲಿ ಗ್ರೀಸಾಗಿ ಬರ್ತಾ ಇಲ್ಲ. ಕಿತ್ಕೊಂಡು ಪ್ರೆಸರಾಗಿ ಎಲ್ಲ ಕಿತ್ಕೊಂಡು ನೋಡಿ. ಇಲ್ಲಿ ಯಾವ ಥರ ಪ್ರೆಸರಲ್ಲಿ ಹೊಡೆದಿದೆ ಅಂದರೆ ನೀವು ಕಾಣ್ತಿರ್ಬೋದು. ಯಾವ ಪ್ರೆಸರಲ್ಲಿ ಬಂದು ಹೊಡೆದಿದೆ ನೋಡಿ ಇಲ್ಲೆಲ್ಲ. ಎಲ್ಲ ಹಿಂಗೆ ಆಗ್ಬಿಡ್ತಾವಪ್ಪ. ಇವಾಗ ಅದನ್ನು ಕೆಲಸ ಮಾಡಿಸ್ಲೇಬೇಕು. ಅದನ್ನು ಬಿಟ್ಟರೆ ಹಂಗೆ ಟಯರ್ಗಳು ತಿನ್ನೋದು, ಬೇರಿಂಗು ಕಿಂಗ್ ಪಿನ್ ಹೋಗ್ಬಿಟ್ರೆ ಟಯರ್ ಶೇಕ್ ಆಗುತ್ತೆ. ಸಿಕ್ಕಾಪಟ್ಟೆ ಶೇಕ್ ಆಗೋದು ಟಯರ್ಗಳು. ಒಂದೇ ಕೈ ಸವಿಯಲ್ಲ, ಬಟನ್ ಹೋಗ್ಬಿಡ್ತವೆ ಬೇಗ. ಬಟನ್ಗಳೆಲ್ಲ ಬೇಗ ಹೋಗ್ಬಿಡ್ತವೆ. ಅದನ್ನೊಂದು ಕೆಲಸ ಮಾಡಿಸ್ಲೇಬೇಕದು. ನೋಡೋಣ, ನೆಕ್ಸ್ಟು ಸರ್ವಿಸ್ಗೆ ಹೋಗ್ಬೇಕು ಶೋರೂಮ್ಗೆ. ಯಾರು ಅವನು ಶೋರೂಮ್ಗೆ ಹೋಗ್ಬೇಕು, ಹೋದಾಗ ಅದೊಂದು ಕೆಲಸ ಮಾಡಿಸೋಣ. ಸೊ ರಿಟರ್ನ್ ಹೊಡೆದಿರೋ ಪ್ರೆಸರಿಗೆ ಎಲ್ಲ ಗ್ರೀಸ್ ನೋಡಿ ಯಾವ ಥರ ಹೊಡೆದಿದೆ ಗ್ರೀಸ್. ಇಲ್ಲಿಂದ ಹೊಡಿತಿದ್ನಲ್ಲ, ಪ್ರೆಸರ್ ಕಿತ್ಕೊಂಡು ರಿಟರ್ನ್ ಇಲ್ಲಿ ಬಂದು ಹೊಡೆದಿರೋದು. ಇವಾಗ ಅದೊಂದು ನೋಡೋಣ, ನಮ್ಮ ಓನರ್ಗೆ ಹೇಳ್ತೀನಿ ಏನು ಮಾಡ್ತಾರಂತ ಗೊತ್ತಾಗುತ್ತೆ.
ನೋಡಿ ಸ್ನೇಹಿತರೆ, 4 ಇದು ಹೋಗಿತ್ತು, 4 ಇದು ಚೇಂಜ್ ಮಾಡಿದ್ದೀನಿ ನೋಡಿ. ಪ್ಯಾಕಿಂಗ್ 1 2 ಅಲ್ಲೊಂದು ಹಾಕಿ 3 ಒಂದು 4 ಪ್ಯಾಕಿಂಗ್ ಇಲ್ಲೇ ಬಿಸಿ ಹಾಕಿದ್ದೀನಿ. ಕತ್ಲೆ ಅಂತೂ ಆಯಿತು. ಇಲ್ಲಿ 4 ಪ್ಯಾಕಿಂಗ್ ಚೇಂಜ್ ಮಾಡಿಬಿಟ್ಟು ಗ್ರೀಸ್ ಎಲ್ಲ ಹೊಡೆದ್ಬಿಟ್ಟು ಆರಾಮಾಗಿ ಒಂದು 2 ಅವರು ಕಣ್ತುಂಬ ನಿದ್ದೆ ಮಾಡಿದೆ. ಈಗ ಟೈಮು 7 ಗಂಟೆ. ನಮ್ಮ ಅರ್ಜುನ ಇಲ್ಲೇ ಇದನ್ನು ನೋಡ್ಬೋದು. ಈಗ ಸದ್ಯಕ್ಕೆ ಹೋಗಿ ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ. ಹೋಗಿ ಇಲ್ಲೆಲ್ಲರೂ ಹೋಗಿ ಟೀ ಕುಡ್ಕೊಬಂದು ಆರಾಮಾಗಿ ಅಡುಗೆ ಮಾಡೋಣ. ಅಡುಗೆ ಮಾಡ್ಕೊಂಡು ತಿಂದು ಮಲಿಕೊಳ್ಳೋಣ. ನಮ್ಮ ಕೊಪ್ಪಳ ಟೋಲ್ ಇದು. ಟೋಲಾಗಿ ಆರಾಮಾಗಿ ನಿಲ್ಸ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವುದೇ ಥರ ಲೋಡ್ ಬಂದಿಲ್ಲ, ಲೋಡ್ಗಳೇ ಇಲ್ಲ. ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಶನಿವಾರ, ನಾಳೆ ಭಾನುವಾರ, ಏನಾಗುತ್ತಾ ನೋಡೋಣ. ಸದ್ಯಕ್ಕೆ ಹೋಗಿ ಟೀ ಕುಡ್ಕೊಂಬರೋಣ, ಆಮೇಲೆ ಬಂದು ಅಡುಗೆ ಮಾಡೋಣ. ನಮ್ಮ ಗಾಡಿ ನೋಡಿ, ಆ ಕ್ರೂಸರ್ ಗಾಡಿಯವರು ಅಲ್ಲಿ ನಿಲ್ಲಿಸಿ ಬಂದು ಮಾತಾಡ್ಸ್ಕೊಂಡೋದು. ಧಾರವಾಡದವ್ರಂತೆ. ಇಲ್ಲಿ ಹುಲಿಗಮ್ಮಗೆ ಹೋಗ್ತಾರೆ. ಹುಲಿಗಮ್ಮಗೆ ಹೋಗಿ ಅವ್ರನ್ನ ಇದು ಕಸ್ಟಮರ್ನ ಬಿಟ್ಬಿಟ್ಟು ಬರ್ತೀನಂತ ಹೋಯ್ತವ್ರೆ. ಅಲ್ಲಿದೆ ನೋಡಿ ಕ್ರೂಸರ್. ಆ ಕ್ರೂಸರ್ ನಾವು ಇಲ್ಲೇ ಹೊಸಳ್ಳಿ ಟೋಲಾಗೇನೆ ಜಾಂಡ ಹೂಡ್ಬಿಟ್ಟಿದ್ದೀವಿ. ನಿನ್ನೆ ಬೆಳಗ್ಗೆಯಿಂದ ಲೋಡೇ ಇಲ್ಲ. ಇವತ್ತೂ ಲೋಡ್ ಇಲ್ಲ. ಇವತ್ತು ಭಾನುವಾರ, ಇವತ್ತು ಪಕ್ಕ ಹೇಳ್ಬಿಟ್ರು ಲೋಡ್ ಇಲ್ಲ, ನಾಳೆನೇ ಲೋಡು ಅಂತೇಳಿ ಆರಾಮಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಸೈಡಲ್ಲಿ. ಗಾಡಿ ತೊಗೊಂಡು ಕೂತಿದ್ದೆ, ಅವ್ರು ಬಂದು ಮಾತಾಡ್ಸಿದ್ರು. ಹಾಗೆ ಕೆಳಗಿಳಿದು ಒಂದು ರೌಂಡ್ ಟೀ ಕುಡಿದ್ಬಿಟ್ಟು, ಯಾರೊಬ್ಬರು ನಿನ್ನೆ ಯಾರೋ ಮೆಸೇಜ್ ಹಾಕಿದ್ರು ಲಾಸ್ಟ್ ವೀಡಿಯೋದಲ್ಲಿ. ಏನಪ್ಪ ಅಂದರೆ, ಅಣ್ಣ ಪದೇ ಪದೇ ಟೀ ಅನ್ಬೇಡ್ರಿ ಒಂಥರ ಇರಿಟೇಟ್ ಆಗುತ್ತೆ ಅಂತ ಹಾಕಿದ್ದಾರೆ. ಅಣ್ಣ ನಮಗೆ ಟೀ ಇಲ್ಲಾಂದರೆ ಜೀವನನೇ ಸಾಗಲ್ಲ. ಹೊಟ್ಟೆಗೆ ಅನ್ನ ಇಲ್ಲಾಂದ್ರೆ ಪರವಾಗಿಲ್ಲ, ಟೀ ಬೇಕು. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಬೇಜಾರಾಗ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡೋಣ. ಆಮೇಲೆ ಇನ್ನೊಬ್ರು ಹಾಕಿದ್ರು, ಏನಪ್ಪ ಅಂದರೆ ಅವರೇನೆ ಪದೇ ಈ ಕಣ್ಣಲ್ಲಿ ಗೀಜ ತೆಗಿಬೇಡ್ರಿ, ಒಂಥರ ಇರಿಟೇಟ್ ಆಗುತ್ತೆ ಹಾಗೆ ಈಗ ಅಂತೇಳಿ. ಒಂದು ಫೋನ್ ಬರ್ತೈತೆ, ಒಂದು ನಿಮಿಷ. ಫೋನ್ ಬಂತು, ಫೋನ್ ಮಾತಾಡಿದ್ದಾಯಿತು. ಅದೇನಂದರೆ, ನನಗೆ ಈ ಕಣ್ಣದಲ್ಲೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ಕಣ್ಣಲ್ಲಿ ನೀರು ಸೋರ್ತಾ ಇರ್ತದೆ. ಸುಮಾರು ವರ್ಷಗಳಿಂದ ಗಾಡಿ ಓಡಿಸಿ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ಅದು ನೀರು ಬಂದಾಗ ಕಣ್ಣು ಒಂಥರ ಉರಿ ಆಗುತ್ತೆ. ಅದು ಫುಲ್ ಕಣ್ಣು ಬಿಡೋಕ್ಕಾಗಲ್ಲ. ಈ ಕಣ್ಣು ಯಾವಾಗಲೂ ನೋಡ್ತೀರಿ. ಹಂಗಾಗಿ ಏನು ಮಾಡ್ತೀನಿ, ಅದನ್ನು ಯಾವಾಗಲೂ ಹಿಂಗೆ ನೀರು ಬಂದಾಗ, ನೀರಿದ್ದರೆ ಕಣ್ಣು ಒಂಥರ ಉರಿ ಆಗುತ್ತೆ. ಆವಾಗ ಏನಾಗುತ್ತೆ, ಹಿಂಗೆ ಕಣ್ಣು ಫುಲ್ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಆವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ಆಗಲ್ಲ, ಇರಿಟೇಟ್ ಆಗ್ಬೋದು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಇನ್ನು ಮುಂದೆ ಆದರೂ ಏನು ಚೆನ್ನಾಗೇ ಕಾಣ್ತಾ ಇಲ್ಲ. ಇನ್ನು ಮುಂದೆ ಆದರೂ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ, ನೋಡೋಣ. ಯಾಕಂದರೆ ಉರಿ ಆದಾಗ ಏನು ಮಾಡೋಕ್ಕಾಗಲ್ಲ, ಅದು ಇದಾಗುತ್ತೆ. ಅವು ನೋವುಗಳು ಒಬ್ಬೊಬ್ರಿಗೆ ಅಷ್ಟೇ ಗೊತ್ತು. ಅವ್ರವ್ರ ನೋವು ಅವ್ರಿಗೆ ಅಷ್ಟೇ ಗೊತ್ತು. ಸರಿ, ಏನು ಮಾಡೋಕ್ಕಾಗಲ್ಲ. ಬರ್ರಿ, ಇವತ್ತು ಇಲ್ಲೇ ಆಲ್ಟು. ಏನಿಲ್ಲ, ತಿನ್ನೋದು ಮಲಗೋದು ಅಷ್ಟೇ ಕೆಲಸ ಆಗ್ಬಿಡುತ್ತೆ. ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರ ಜೊತೆ ಮಾತಾಡ್ಸ್ಕೊಂಡು ನೋಡೋಣ. ಇನ್ನು ನಾಳೆನೇ ಲೋಡು ಎಲ್ಲಿಗಾಗುತ್ತೆ ಏನತ್ತೆ ಅನ್ನೋದು ನೋಡೋಣ.